ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ. ನಾನು ವೀಣಾ. ಬನ್ನಿ ಫ್ರೆಂಡ್ಸ್, ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ದೀರಾ. ನಾನಿವತ್ತು ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, ಗಸಗಸೆ ಏಲಕ್ಕಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಳ್ಳೋಣ, ಗಟ್ಟಿ ಮೊಸರು. ನೋಡಿ, ಇಷ್ಟು ಸಾಕಾಗುತ್ತೆ ನಮಗೆ. ನಾವಿಷ್ಟನ್ನು ಇವಾಗ ಏನು ಮಾಡೋಣ, ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಆದ್ರೂ ನಡೆಯುತ್ತೆ. ನೋಡಿ, ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀವಿ ನಾವು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೀನು ಸಾಂಬಾರು ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಒಂದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಕಾಯಬೇಕು ಎಣ್ಣೆ. ನೋಡಿ, ಇವಾಗ ಸ್ವಲ್ಪ ಕಾಯ್ತಾ ಇದೆ. ಇವಾಗ ಈರುಳ್ಳಿನ ಹಾಕ್ಕೊಳ್ಳೋಣ ನಾವು. ಈರುಳ್ಳಿ ಕೆಂಪು ಕಲರ್ ಬರೋವರೆಗೂ ನಾವು ಏನು ಮಾಡೋಣ, ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಹಳ್ಳಿ ಕಡೆ ನಾವು ಈ ಮೀನು ಸಾಂಬಾರು ಇದೇ ಥರನೇ ಮಾಡೋದು. ಇದಕ್ಕೆ ನಾವು ಹುಳಿ ಸಾರು ಅಂತ ಕೂಡ ಕರಿತೀವಿ ಫ್ರೆಂಡ್ಸ್. ಮೀನು ಸಾಂಬಾರಿಗೆ ನೀವೇನಂತ ಕರಿತೀರಿ ಕಮೆಂಟ್ ಮಾಡಿ ಹೇಳಿ. ನೋಡಿ, ನಾನಿವಾಗ ಹಸಿ ಕರಿಬೇವು ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಹಾಕಿದರೆ ಬೇಗ ಈರುಳ್ಳಿ ಕೆಂಪಗಾಗುತ್ತೆ. ನೋಡಿ, ನಾವು ಇವಾಗ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಹೆಚ್ಚನ್ನು, ಆ ಹೆಚ್ಚು ಹಾಕ್ಕೊಳ್ಳೋಣ ಈಗ. ನೋಡಿ, ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ, ಆದ್ದರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದನ್ನ ಎಣ್ಣೆಲಿ. ನೋಡಿ, ಇವಾಗ ನಾನು ಮೀನನ್ನು ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಕೊತ ಅಂತ ಕುದೀತಾ ಇದೆ ಅಲ್ವಾ. ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ಮೀನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಮಸಾಲ ಎಲ್ಲ ಹೀರ್ಕೊಳ್ಳಿ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮೀನಿನ ಸಾಂಬಾರನ್ನ ಜಾಸ್ತಿ ಕುಚ್ಚಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಅದೆಲ್ಲ ಪೀಸ್ ಆಗಿಬಿಡುತ್ತೆ ಅಂತ. ಅದಕ್ಕೆ ಸುಮ್ಮನೆ ಒಂದೇ ಉಗಿ ಬಂದ ತಕ್ಷಣವೇ ನಾವು ಇಳಿಸ್ಬಿಡಬೇಕು. ನೋಡಿದ್ರಲ್ವ, ಇವಾಗ ಮಸಾಲ ಎಲ್ಲ ಸ್ವಲ್ಪ ಹೀರ್ಕೊಳ್ಳಿ ಅದು. ಇವಾಗ ನಾವು ಮೊಸರು ತೊಗೊಂಡಿದ್ವಲ್ಲ, ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ನೀಚು ಬರೋಲ್ಲ ಫ್ರೆಂಡ್ಸ್. ಮೀನು ಸಾಂಬಾರು ನೀಚು ಬರದೇ ಇರೋ ಥರ ತಡೆಯುತ್ತೆ ಮೊಸರು. ನೋಡಿ, ನಾವು ಇವಾಗ ಮಸಾಲೆ ಎಲ್ಲ ಹೀರ್ಕೊಂಡಿದ್ದಲ್ವ, ಇವಾಗ ಖಾರದ ಪುಡಿ ಹಾಕ್ಕೊಳ್ಳೋಣ. ನೋಡಿ, ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ.
ಖಾರ ಸ್ವಲ್ಪ ಕಡಿಮೆನೇ ಇದೆ, ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ. ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡೋಣ, ಹುಣಸೆಹಣ್ಣು ನೀರನ್ನು ಹಾಕ್ಕೊಳ್ಳೋಣ. ಹುಣಸೆಹಣ್ಣು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮಸಾಲ ಎಲ್ಲ ಯಾವ ಥರ ಆಗಿದೆ ಅಂತ. ಇವಾಗ ನಾವು ಹುಣಸೆ ಹಣ್ಣು ನೀರನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಹುಣಸೆ ಹಣ್ಣು ನೀರನ್ನ ಹಾಕ್ತಾಯಿದ್ದೀನಿ. ನಮಗೆ ಸಾರು ಬೇಕಲ್ವ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದು ನಮ್ಮೆಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ನಾವು ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಿಬಿಡೋಣ ಮೇಲೆ. ಒಂದು ಉಗಿ ಕುದಿದ ತಕ್ಷಣವೇ ನಾವೇನು ಮಾಡಬೇಕು, ಮೀನು ಸಾಂಬಾರನ್ನು ಇಳಿಸ್ಬಿಡೋಣ. ಇಲ್ಲಾಂದರೆ ಏನಾಗುತ್ತೆ, ಅದು ಪಿಸ್ರು ಆಗ್ಬಿಡುತ್ತೆ. ನೋಡಿ, ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ನಾವು ನೀರು ಎಷ್ಟು ಹಾಕ್ತೀವೋ ಅಂತ ನೋಡ್ಕೊಂಬಿಟ್ಟು ಲಾಸ್ಟಿಗೆ ಉಪ್ಪು ಹಾಕಬೇಕು. ನೋಡಿ, ಮೀನದ ಕಡಿ ಮಧ್ಯೆ ಸಿಗ್ತಾ ಇದ್ದಾವಲ್ವ. ಇವಾಗ ನಾವು ಇದನ್ನು ಮುಚ್ಚಿಬಿಡೋಣ. ನೋಡಿ, ಕುದೀತಾ ಇದೆ ಅಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.